ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಓಕೆ ಸ್ವಲ್ಪ ತಾಲೂಕು ದಂಡಾಧಿಕಾರಿಗಳು ನಾನು ಅವರಿಗೆ ಕರೆಸಿ ಹೇಳ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇಂದ ಬಬಲೇಶ್ವರ ಪಟ್ಟಣದ ಸಮಸ್ತ ಗಣ್ಯ ನಾಗರಿಕರು ವಿಷಯ ಬಬಲೇಶ್ವರ ಪಟ್ಟಣದ ತಾಲೂಕಾ ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ಮೇಲ್ಕಾಣದ ವಿಷಯದ ಅನ್ವಯ ಸದರಿ ವಿಷಯಗಳ ಜೊತೆಗೆ ಬಬಲೇಶ್ವರ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಶಾಂತಲಾ ಚಂದನ್ ಇವರ ಕಾರ್ಯವೈಖರಿ ಸರಿಯಾಗಿಲ್ಲದ ಕಾರಣ ಸಮಸ್ತ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಬೇಸರವಾಗಿದೆ. ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಕೂಡ ಹಣ ತೆಗೆದುಕೊಂಡು ಕೆಲಸ ಮಾಡಿಸುವ ಪ್ರವೃತ್ತಿಯಾಗಿದೆ. ಜನವರಿ 26 ಪೂರ್ವಭಾವಿ ಸಭೆಗೆ ಗ್ರಾಮಸ್ಥರನ್ನು ಕರೆದಾಗ ಅವರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡುವುದಲ್ಲದೆ ರಾಷ್ಟ್ರಧ್ವಜಕ್ಕೆ ತಾವ್ಯಾರೂ ಬರೆದಿದ್ದಾರೋ ನಾನೇ ಚರಿ ಜಗ್ಗಿ ಬಿಡುತ್ತೇನೆ ಎಂದು ಅವಮಾನಿಸಿದ್ದಾರೆ. ತಾಲೂಕಾ ಆಡಳಿತ ಕಚೇರಿ ಮಿನಿ ವಿಧಾನಸೌಧವು ಅತ್ಯಂತ ಸುಸಜ್ಜಿತವಾದ ಮತ್ತು ಸುಂದರವಾದ ಕಟ್ಟಡವನ್ನು ಹೊಂದಿದ್ದರೂ ಕೂಡ ಸ್ವಚ್ಛತೆ ಇಲ್ಲದೆ ಪಾರಿವಾಳಗಳ ತಾಣವಾಗಿದೆ ಹಾಗೂ ನಾಯಿಗಳ ತಾಣವಾಗಿದೆ ಹಾಗೂ ಸಿಬ್ಬಂದಿಗಳ ಸ್ವಚ್ಛತೆ ಕೇಳಿದರೆ ಅದಕ್ಕೆ ಮೂಲಭೂತ ವಸ್ತುಗಳನ್ನು ತಹಸೀಲ್ದಾರು ಪೂರೈಸುತ್ತಿಲ್ಲ ಎಂದು ಹೇಳುತ್ತಾರೆ. ತಾಲೂಕಾ ದಂಡಾಧಿಕಾರಿಗಳು ಸುತ್ತಮುತ್ತಲಿನ ಯಾವುದೇ ಗ್ರಾಮಸ್ಥರಿಗೆ ಮತ್ತು ಗಣ್ಯರಿಗೆ ಮಾನ್ಯತೆ ನೀಡುತ್ತಿಲ್ಲ. ಅಲ್ಲದೆ ಯಾವುದೇ ಮಹಾಪುರುಷರ ಜಯಂತಿಗಳನ್ನು ಆಚರಿಸುತ್ತಿಲ್ಲ. ಸಮಯ ಪ್ರಜ್ಞೆ ಇಲ್ಲದೆ ಅಧಿಕಾರಿಯಾಗಿದ್ದಾರೆ ಮತ್ತು ಒಂದು ರೀತಿ ಸರ್ವಾಧಿಕಾರಿಯಾಗಿದ್ದಾರೆ. ಜಯಂತಿ ಹಾಗೂ ಯಾವುದೇ ರಾಷ್ಟ್ರೀಯ ಹಬ್ಬ ಆಚರಿಸಲು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಅನುದಾನ ಬಿಡುಗಡೆ ಆಗುತ್ತಿಲ್ಲ ಎಂದು ಆರೋಪಿಸುತ್ತಾರೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ಸದರಿ ಬಬಲೇಶ್ವರ ತಾಲೂಕು ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಕ್ರಮ ಜರುಗಿಸದಿದ್ದರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಕೂಡ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಈ ಮೂಲಕ ಕೋರುತ್ತೇವೆ. ಧನ್ಯವಾದಗಳು. ಜಿಲ್ಲಾಧಿಕಾರಿ ಇವತ್ತಿನ ದಿವಸ ನಾನು ವೀರನಗೌಡ ಎಸ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಇವತ್ತಿನ ದಿವಸ ನಾವು ಬಬಲೇಶ್ವರ ತಾಲೂಕು ಆಡಳಿತದ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಾಂತಲಾ ಚಂದನ್ ಮೇಡಮ್ ಅವರ ಒಂದು ಕಾರ್ಯವೈಖರಿ ಮತ್ತು ತಾಲೂಕಾ ಆಡಳಿತದಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳ ಒಂದು ದುರ್ವರ್ತನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಯಾಕಂತಂದರೆ ನಮ್ಮ ಭಾಗದ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ತಾಲೂಕು ಬಬಲೇಶ್ವರ ಮತ್ತು ತಿಕೋಟ ತಾಲೂಕುಗಳನ್ನು ಮಾರ್ಪಾಡಿಸೋದ್ರ ಜೊತೆಗೆ ಹೊಸ ತಾಲೂಕುಗಳನ್ನು ಆಯ್ಕೆ ಮಾಡಿ ಅಲ್ಲಿ ಸುಸಜ್ಜಿತವಾದಂಥ ಎಲ್ಲ ಕಟ್ಟಡಗಳ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಈಗ ಬಂದಂಥ ಅಧಿಕಾರಿಗಳು ನಾವು ಅದರದ ಸದುಪಯೋಗ ತೊಗೊಳ್ಳಾರ್ದ ಜನರಿಗೂ ಕೂಡ ಸ್ಪಂದನೆ ಮಾಡಲಾರ್ದನ ಪ್ರತಿಯೊಂದು ಇವತ್ತು ಬಬಲೇಶ್ವರ ತಾಲೂಕಿನಲ್ಲಿ ಯಾಕಂದ್ರೆ ನಾವು ಮೊನ್ನೆ ಗಣರಾಜ್ಯೋತ್ಸವ ದಿವಸ ಮೀಟಿಂಗ್ ಹೋದಾಗ ಅವರು ವರ್ತನೆ ಸರಿಯಾಗಿರಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೇಳಿದಾಗ ಅದಕ್ಕೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ಲಿಕ್ಕಾಗಿ ನಾವು ಇಡೀ ಗ್ರಾಮಸ್ಥರು ಅವತ್ತು ಸಾರ್ವಜನಿಕ ಧ್ವಜಾರೋಹಣಕ್ಕೆ ಯಾರು ಹೋಗ್ಲಾರ್ದನೆ ನಮ್ಮ ಗ್ರಾಮದ ಬಜಾರ್ ಸರ್ಕಲ್ದಲ್ಲಿ ಇಡೀ ಗ್ರಾಮಸ್ಥರ ಕೂಡ್ಕೊಂಡು ನಾವು ಧ್ವಜಾರೋಹಣವನ್ನು ಮಾಡಿ ನಾವು ತೆರಳಿದೀವಿ ಇವತ್ತು. ಅದ್ರ ಜೊತೆಗೆ ನಾವೇನು ಇವತ್ತು ಈ ತಹಸೀಲ್ದಾರ್ ಅವ್ರಿಗೆ ಕೇಳೋದಂದ್ರೆ ತಿಕೋಟ ತಾಲೂಕದಲ್ಲಿ ಎಲ್ಲ ಜನಪ್ರತಿನಿಧಿಗಳನ್ನ ಕರ್ಕೊಂಡು ಅಲ್ಲಿ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಎಲ್ಲ ಜಯಂತಿಗಳ ಮಹಾನ್ ನಾಯಕರ ಆಗಿರ್ತಕ್ಕ ಅಂಬೇಡ್ಕರ್ ಜಯಂತಿ ಇರ್ಬೋದು, ಚೆನ್ನಮ್ಮ ಜಯಂತಿ ಇರ್ಬೋದು, ಯಾವುದೇ ಜಯಂತಿ ಬರಲಿ ಇವತ್ತು ಆ ಜಯಂತಿಗಳನ್ನ ಭಾಳಷ್ಟು ಅಚ್ಚುಕಟ್ಟಾಗಿ ಅಲ್ಲಿ ಇರ್ತಕ್ಕಂಥ ತಾಲೂಕು ಆಚರಿಸ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಯಾವುದೇ ಜಯಂತಿಗಳನ್ನ ಆಚರಿಸೋದಿಲ್ಲ ಮತ್ತು ಕಾಟಾಚಾರಕ್ಕಾಗಿ ಆ ಜಯಂತಿಗಳನ್ನ ಆಚರಿಸ್ತಾರೆ. ಅದಕ್ಕೆ ನಾವು ಇವತ್ತು ಮನನೊಂದು ಇಡೀ ಗ್ರಾಮದ ಇಡೀ ತಾಲೂಕಿನ ಎಲ್ಲ ಹಿರಿಯರು ಕೂಡ್ಕೊಂಡು ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದು ಇದನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಗಮನಕ್ಕೂ ನಮ್ಮ ಭಾಗದ ಶಾಸಕರಾಗಿರೋದ್ರಿಂದ ಅವ್ರ ಗಮನಕ್ಕೂ ಕೂಡ ಈ ಅಧಿಕಾರಿ ದುರ್ವರ್ತನೆ ಬಗ್ಗೆ ಅವ್ರ ಗಮನಕ್ಕೂ ಕೂಡ ತರ್ತೀವಿ ನಾವು ಅದನ್ನು. ಅದಕ್ಕೆ ತಂದ ಮುಂದಿನ ದಿನಮಾನಗಳಲ್ಲಿ ಅವರು ಸೂಕ್ತ ಕ್ರಮಕ್ಕಾಗಿ ನಮ್ಮೆಲ್ಲರೂ ಒತ್ತಾಯ ಐತಿ. ಇದಕ್ಕೆ ಜಿಲ್ಲಾಡಳಿತ ಅದಕ್ಕೆ ಸ್ಪಂದನೆ ಮಾಡಲಿ. ಮುಂದಿನ ನಿರ್ಧಾರವನ್ನು ನಾವು ಅಷ್ಟು ಕೂಡ್ಕೊಂಡು ಮತ್ತು ನಮ್ಮ ಬಬಲೇಶ್ವರದ ಗ್ರಾಮದಲ್ಲಿ ಕೂಡ್ಕೊಂಡು ಸೂಕ್ತ ನಿರ್ಧಾರ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಹೇಳಿ ಇವತ್ತು ಇಷ್ಟು ಹೇಳಿ ನಾನು ಎರಡು ಮನವಿ ಕೊಡೋ ಉದ್ದೇಶ ಏನಂತ ಹೇಳಿದ್ರೆ ನಾವೆಲ್ಲರೂ ತಾಲೂಕಿನ ಗ್ರಾಮಸ್ಥರಿಗೆ ಬಂದ ಉದ್ದೇಶ ಶಾಂತಲಾ ಚಂದನ್ ಮೇಡಮ್ ಅವ್ರಿಗೆ ನಾವು ಮೊನ್ನೆ ಈ ಗಣರಾಜ್ಯೋತ್ಸವ ಸಂಬಂಧ ಪೂರ್ವ ಸಭೆ ಕರೆದಾಗ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಯಾಕಂತ ಕೇಳಿದರೆ ಎಲ್ಲರೂ ನಮ್ಮ ಗ್ರಾಮದ ತಮ್ಮ ಅನುದಾನ ಬರ್ತೈತೆ ಜಿಲ್ಲಾ ಆಫೀಸ್ದಿಂದ ಅನುದಾನ ಉಪಯೋಗಿಲ್ಲ, ನಮ್ಗೇನು ಬರೋಂಗಿಲ್ಲ, ಅದಕ್ಕೆ ನೀವು ಗ್ರಾಮಸ್ಥರು ಮಾಡ್ಬೇಕಂತ ಹೇಳ್ತಾರೆ. ಎಲ್ಲ ಪೆಂಡಾಲ ಏನೋ ನಾಷ್ಟ ಏನೋ ಕುರ್ಚಿದು ಏನೋ ಇದು ಬಂದರು ಎಲ್ಲ ಮೈಕ ನಮ್ಗೆ ಹಾಕ್ತಾರೆ. ಆ ಉದ್ದೇಶ ಸಂಬಂಧ ನಾವೆಲ್ಲರೂ ಕೂಡ ಏನು ಮಾಡಿದ್ದೀವಿ, ಮೀಟಿಂಗ್ ಕರೆದಾಗ ನೀವೆಲ್ಲರೂ ನೀವೇ ಮಾಡ್ಬೇಕಲ್ಲ ಮೇಡಮ್ ಅಂದಾಗ
ಅವ್ರಿಗೆ ನಮ್ಗೆ ಒಂದು ಸ್ವಲ್ಪ ಮಾತಿನ ಇದು ಅದರಿಂದ ಉದ್ದೇಶದಿಂದ ಅದಕ್ಕೆ ಕೇಳಿದಾಗ ನೀವು ಯಾರು ಬಂದ್ರೆ ಬರ್ರಿ ಬಿಟ್ರೆ ಬಿಡ್ರಿ ನಾ ಅಂತ ಚಳಿ ಜಗ್ಗಿ ಹೋಗ್ತಾನೆ ಮೇಡಮ್. ಅದಕ್ಕೆ ನಾವೆಲ್ಲರೂ ಲೀಡ್ರುಗಳು ಕೂಡಿ ಬೈಕಾಟ್ ಮಾಡೀವಿ. ಮತ್ತು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಸುಸಜ್ಜಿತ ಒಂದು ಕಟ್ಟಡ ಕಟ್ಟಿಕೊಟ್ಟಾರೆ. ಆ ಕಟ್ಟಡ ಭಾಳ ಒಳಗೆ ಹೊಲಸಾಗೈತಿ. ಅದಕ್ಕೆ ಸರಿಯಾಗಿ ಅದನ್ನು ಸ್ವಚ್ಛತೆ ಕಾಯ್ಕೊಂಡಿಲ್ಲ. ಅದಕ್ಕೆ ಜನಪ್ರತಿನಿಧಿಗಳು ಇಲ್ಲದಕ್ಕೆ ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಈ ಸುತ್ತಮುತ್ತಲಿನವ್ರು ಯಾರೂ ಅದಕ್ಕೆ ಸ್ಪಂದನೆ ಇಲ್ಲದಕ್ಕೆ ನಾವೆಲ್ಲರೂ ಬಂದು ಮನವಿ ಕೊಟ್ಟಿದ್ದು ಉದ್ದೇಶ ಜಿಲ್ಲಾಧಿಕಾರಿ ಗಮನಕ್ಕೆ ತಂದೆವು. ಇದಕ್ಕೆ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಿಕ್ಕಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಅಲ್ಲಿ ಏನಾರ ಕೆಲಸ ಅಥವಾ ಅದು ಅಂದ್ರೆ ಮಾಡಿಕೊಡ್ತಾರೆ ಮೇಡಮ್ ಅವ್ರು ಮಾಡ್ಕೊಡಂಗಿಲ್ಲ ರೀ. ಅದಕ್ಕೆ ಬೇರೆ ಏಜೆನ್ಸಿ ಇಟ್ಟಾರೆ, ಹುಡುಗರನ್ನ ಇಟ್ಟಾರೆ ಒಂದು 4 ಮಂದಿನ. ಎಲ್ಲ ದುಡ್ಡು ತೊಗೊಂಡು ಮಾಡ್ತಾರೆ. ಎಲ್ಲ ಇಲಾಖೆ ತಹಶೀಲ್ದಾರ್ ಅಷ್ಟೇ ಅಲ್ಲ, ಎಲ್ಲ ಇಲಾಖೆದಾಗ ದುಡ್ಡು ತೊಗೊಂಡು ಮಾಡ್ತಾರೆ. ಹ್ಞೂ ರೀ. ಬಸವರಾಜ್ ಜಿ ಬರಾದರ